ನಿನ್ನಷ್ಟೇ ನಾವು ಗಮನಿಸಿದ್ವಿ ಭಾರತ್ ರೈಸ್ಗೆ ಚಾಲನೆಯನ್ನ ಕೊಡಲಾಗಿತ್ತು. 1 ಕೆಜಿ ಅಕ್ಕಿ 29 ರೂಪಾಯಿಯಲ್ಲಿ ಸಿಗುತ್ತೆ ಅನ್ನೋ ಖುಷಿ ಇತ್ತು. ಭಾರತ್ ರೈಸ್ ಅಕ್ಕಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಶುರುವಾಗಿದೆ. ಬಿಕಾಸ್ ಕೆಜಿಗೆ 29 ರೂಪಾಯಿ ಅಷ್ಟೇ. ಹೀಗಾಗಿ ಭಾರತ್ ರೈಸ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಜನ ಮುಗಿ ಬೀಳ್ತಾ ಇದ್ದಾರೆ. ಆ ಮೊಬೈಲ್ ವ್ಯಾನ್ಗಳಲ್ಲಿ 5 ಕೆಜಿಯಿಂದ ಹಿಡಿದು 10 ಕೆಜಿ ಪ್ಯಾಕೆಟ್ ತನಕ ಇದನ್ನ ಸಾಗಿಸಲಾಗುತ್ತೆ ಅಂತ ನಿನ್ನೆ ನಾವು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಯಾವುದೇ ಕ್ರೈಟೀರಿಯಾಗಳಿಲ್ಲ, ದುಡ್ಡು ಕೊಟ್ಟು ಅಕ್ಕಿಯನ್ನು ತಗೊಳ್ಬಹುದು ಅಂತ. ಹೀಗಾಗಿ ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೆ ಜನಸಾಮಾನ್ಯರು ಅಕ್ಕಿ ಕೊಂಡ್ಕೊಳ್ಳೋದಕ್ಕೆ ನಾಮುಂದು ತಾಮುಂದು ಅಂತ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕ್ಯೂ ಅಲ್ಲಿ ನಿಂತು ತಗೊಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಭಾರತ್ ರೈಸ್ಗಿದೆ. ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ರಿಯಾಯಿತಿ ದರದಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇರುವಂತಹ ಭಾರತ್ ರೈಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಇವತ್ತಿನಿಂದ ನಿನ್ನೆ ಸಂಜೆಯಿಂದಲೇ ಅಧಿಕೃತವಾಗಿ ವ್ಯಾನ್ನ ಮೂಲಕ, ಸಂಚಾರಿ ವಾಹನದ ಮೂಲಕ ಮಾರಾಟವನ್ನು ಮಾಡ್ತಾ ಇದ್ರು. 29 ರೂಪಾಯಿ ಪ್ರತಿ ಕೆಜಿಗೆ ಅನ್ನುವಂತೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಈಗ ವಿಧಾನಸೌಧದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನ ಕೂಡ ನೂಕು ನುಗ್ಗಲಿನಲ್ಲಿ ಪರ್ಚೇಸನ್ನು ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಸಾಕಷ್ಟು ಕ್ಯೂನಲ್ಲಿ ಬನ್ನಿ ಅಂದ್ರೂ ಜನರನ್ನ ಸಂಭಾಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ಸೇರಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಸಾಕಷ್ಟು ಜನ ಬಂದು ಅಕ್ಕಿಯನ್ನು ಖರೀದಿ ಮಾಡ್ತಾರೆ. ಒಬ್ಬರಿಗೆ 1 ಚೀಲದಂತೆ ಅಂದರೆ 5 ಕೆಜಿ ಅಥವಾ 10 ಕೆಜಿಯ ಅಕ್ಕಿಯನ್ನು ಮಾರಾಟ ಮಾಡ್ತಿದ್ದಾರೆ. ಯಾವ ರೀತಿ ಅಂದರೆ ಬಂದು ಅರ್ಧ ಗಂಟೆ 15 ನಿಮಿಷಕ್ಕೆ ಅಷ್ಟು ಅಕ್ಕಿಗಳು ಖಾಲಿಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಸಾಮಾನ್ಯವಾಗಿ ಸಾಕಷ್ಟು ಕಡೆಯಲ್ಲಿ ಸಂಚಾರಿ ವಾಹನಗಳು ಸುಮಾರು 25 ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಆರಂಭಿಕ ಹಂತದಲ್ಲಿ ಸ್ವಲ್ಪ ಕಡಿಮೆನೇ ಸಂಚಾರಿ ವಾಹನಗಳ ಮೂಲಕ ಬರ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಗೋಧಿ, ಬೇಳೆ ಎಲ್ಲವನ್ನ ಕೂಡ ಮಾರಾಟ ಮಾಡ್ತಾ ಇದ್ರು. ಆದರೆ ಈಗ ಅಕ್ಕಿಗೆ ತುಂಬ ಡಿಮ್ಯಾಂಡ್, ಬಿಕಾಸ್ 29 ರೂಪಾಯಿ ಅಷ್ಟೇ ಆಗಿರೋದ್ರಿಂದ. ಸೊ ಹಾಗಾಗಿ ಜನ ಕೂಡ ಬರ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಬ್ಬರ ಹೆಸರನ್ನ ನೋಂದಣಿ ಮಾಡಿಕೊಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಸೇಲಿಂಗ್ಸ್ ಆಗ್ತಾ ಇದೆ. ಕೊಡಪ್ಪ ಅದು ಎರಡು ಕೊಡಪ್ಪ. 29 ರೂಪಾಯಿಗೆ ರೈಸ್ ಸಿಗ್ತಾ ಇದೆ. ಬಂದಿದ್ರೆ ಫುಲ್ ಕ್ಯೂ ಬೇರೆ. ಅದೇ ಖುಷಿ ಆಗ್ತಾ ಇದೆ. ನೋಡೋಣ, ರೈಸ್ ಮಾಡಿ ನೋಡ್ಬೇಕು ಹೆಂಗಿದೆ ಏನು ಅಂತ ಹೇಳಿ. ಕ್ವಾಲಿಟಿ ಈಗ ತಗೊಂಡು ಹೋಗ್ತಾ ಇದೀವಿ, ಸಾಯಂಕಾಲ ಗೊತ್ತಾಗುತ್ತೆ ಹೆಂಗಿದೆ ಏನು. ಈ ರೈಸ್ ಸ್ವಲ್ಪ ಸೋನಾ ಮಸೂರಿ ಅಂತ ಹೇಳ್ತವ್ರೆ, ಸ್ವಲ್ಪ ದಪ್ಪ ಇದೆ ರೈಸ್. ನೋಡ್ಬೇಕು, ಮಾಡಿ ನೋಡ್ರಿ ಗೊತ್ತಾಗುತ್ತೆ. ಇನ್ನು ರೈಸ್ನ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ, ಬಟ್ 29 ರೂಪಾಯಿಗೆ ಸಿಗ್ತಾ ಇರೋದ್ರಿಂದ ಜನ ಕೂಡ ಫುಲ್ ಖುಷಿಯಾಗಿ ಪರ್ಚೇಸ್ ಅನ್ನು ಕೂಡ ಮಾಡ್ತಿದ್ದಾರೆ. ಸರ್ ಏನು 2 ಚೀಲ ತಗೊಂಡಿಲ್ಲ? ಮೋದಿ ಇದು ಗಿಫ್ಟ್ ಅಲ್ವಾ, ಟೆಸ್ಟ್ ಮಾಡೋಣ. ಎಲ್ಲ ಒಳ್ಳೇದು ಮಾಡಿದ್ದಾರೆ, ಇದು ಇನ್ನೂ ಒಳ್ಳೇದಾಗ್ತಾ ಇದೆ ಅಂತ ನಮ್ಮ ಭಾವನೆ. ಹೊರಗಡೆ ಹೋಗ್ಬೇಕಾದ್ರೆ 60-70 ರೂಪಾಯಿ ಇರುತ್ತೆ. ಹೌದು, ತುಂಬ ಕಾಸ್ಟ್ಲಿ ದುನಿಯಾ ಆಗಿದೆ. ಅದರಲ್ಲಿ ನಮ್ಮ ಮೋದಿಯವರು ಈ ಥರ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಜನ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.